नमो। सौगंध मुझे इस मिट्टी की, मैं देश नहीं मिटने दूंगा, मैं देश नहीं मिटने दूंगा, मैं देश नहीं झुकने दूंगा। प्रबलकण्ठं परमश्रेष्ठं गुणनिधिं पुरुषोत्तमं ज्ञानगम्यं पूजनीयं राष्ट्रभक्तं मानदं राजकार्ये बुद्धिमन्तं विश्रुतं महानायकं 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 महानायकम्। ಕುಂದಾನಗರಿ ಬೆಳಗಾವಿಯ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಸಂತ ಜಗಜ್ಯೋತಿ ಬಸವೇಶ್ವರ ಛತ್ರಪತಿ ಶಿವಾಜಿ ಮಹಾರಾಜ್, ಬೇಲವಡಿ ರಾಣಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, वीर संगोड़ी रायಣ್ಣ ಮುತಾನ್ ಮಹಾಪುರುಷರಿಗೆ ನನ್ನ ನಮನಗಳು. बेलगावी सामरस्यದ नाडू, लेकिन कर्नाटका के भाइयों बहनों ने इतना प्रेम बरसाया है, इतना प्रेम बरसाया है, इतने आशीर्वाद दिए हैं, शायद ही कोई इसकी कल्पना कर सकता है। मैं आप सबका हृदय से आभार व्यक्त कर रहा हूं। यहां मंच से मैं देख रहा हूं जैसे पूरा केसरिया सागर लहरा रहा है। ನಮ್ಮ ರಾಷ್ಟ್ರದ ಸಮೃದ್ಧ ರಾಜ್ಯ ಕರ್ನಾಟಕ. ಕರ್ನಾಟಕದ ಎಲ್ಲ ಜಿಲ್ಲೆಗಳು ಇಂದಿನ ದಿನ ತಲೆ ಎತ್ತಿ ನೋಡುತ್ತಿರುವಂತಹ, ಕ್ಷಿಪ್ರಗತಿಯಲ್ಲಿ ಪ್ರಗತಿಯತ್ತ ಸಾಗುತ್ತಿರುವಂತಹ, ರಾಜ್ಯದ 2ನೇ ರಾಜಧಾನಿ ಎಂದೇ ಕರೆಯಲಾಗುತ್ತಿರುವಂತಹ ಗಂಡು ಮೆಟ್ಟಿದ ನಾಡು ಕುಂದಾನಗರಿ ಬೆಳಗಾವಿ. ಯಾರೂ ಸಹ ಊಹಿಸಿಯೂ ಇರಲಾರದಂತೆ ಬೆಳಗಾವಿಯ ಚಹರೆಯನ್ನ ಬದಲಾಯಿಸಿ ಲಕ್ಷಾಂತರ ಜನರ ಹಣೆಬರಹವನ್ನ ಹೊಸ ದಿಕ್ಕಿಗೆ ಕೊಂಡೊಯ್ದು ಪ್ರತಿಯೊಬ್ಬರೂ ಅಚ್ಚರಿಯಿಂದ ಬೆಳಗಾವಿಯ ಉನ್ನತಿಯನ್ನ ಕಂಡು ಅವಾಕ್ಕಾಗುವ ರೀತಿ ಬಾಯ್ಬಿಟ್ಟು ನೋಡುವಂತಾಗಿದೆ. ಈ ಎಲ್ಲ ಸಂಪೂರ್ಣ ಕ್ರಿಯೆಯ ಕರ್ತೃ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸರಳ ಸ್ನೇಹಜೀವಿ ಶ್ರೀಯುತ ಸುರೇಶ್ ಅಂಗಡಿಯವರು. ಚೆನ್ನಮ್ಮನ ನಾಡಾದ ಬೆಳಗಾವಿಯ ಕೆಕೆ-ಕೊಪ್ಪದಲ್ಲಿ ಹುಟ್ಟಿ ಕೃಷಿ ಮನೆತನದಲ್ಲಿ ಬೆಳೆದಂತಹ ಶ್ರೀಯುತ ಸುರೇಶ್ ಚನ್ನಬಸಪ್ಪ ಅಂಗಡಿಯವರು ಮುಂದೆ ಆಗಿದ್ದು ಸೋಲನ್ನೇ ಕಾಣದಂತಹ ಉದ್ಯಮಿ. ತಮ್ಮದಷ್ಟೇ ಅಲ್ಲ, ತಮ್ಮ ಕೈಲಾದಲ್ಲಿ ಪಕ್ಕದವರ ಜೀವನವನ್ನು ಹಸನಾಗಿಸಬೇಕೆಂಬ ಹೃದಯವಂತರು. ಸಮಾಜದ ಸುಧಾರಣೆಗೆ ತಮ್ಮ ಕೈಲಾದುದನ್ನ ತಾವು ಮಾಡಲೇಬೇಕೆಂಬ ಹಂಬಲದಿಂದ ಮಹದಾಸೆಯಿಂದ ಮುನ್ನಡೆದಾಗ ಅವರಿಗೆ ಕಂಡ ದಾರಿಯೇ ರಾಜಕಾರಣ. ಕಷ್ಟದಲ್ಲಿರುವವರ ಕಣ್ಣೀರು ಒರೆಸುವ ತಮ್ಮ ಈ ಪ್ರಯಾಣ ರಾಜಕಾರಣದ ಮುಖೇನ ನಿರಂತರವಾಗಿ ಸಾಗಿ ಬಂದಿದೆ. ಈ ಭಾಗದ ಮತದಾರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಸುರೇಶ್ ಅಂಗಡಿಯವರ ಗುರುತಾದಂಥ ಕಮಲದ ಹೂವಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸುರೇಶ್ ಅಂಗಡಿಯವರನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿಕೊಡಬೇಕು. ಈ सुरेश अंगड़ी इस क्षेत्र का लोकसभा में प्रतिनिधित्व कर रहे हैं. वे बहुत अच्छी तरह से सुरेश जी
आपके क्षेत्र की सेवा करेंगे। देश को तरक्की करे, जीएसटी लाए, हर चीज़ करे मोदी साहब, तो हमारा वोट तो बीजेपी को जाने वाला। I always support BJP. BJP is better than any other government. ತಮ್ಮ ಉನ್ನತ ಚಿಂತನೆಗಳಿಂದ ಛಲ ಬಿಡದೆ ಸಮಾಜದಲ್ಲಿ ಸುವ್ಯವಸ್ಥೆಯನ್ನ ಕಾಪಾಡುವ ಸಾಧನೆಯ ಹಾದಿಯಲ್ಲಿ ನಡೆದು ಬರುತ್ತಿದ್ದಾರೆ ಈ ಗುಣವಂತ. ಒಳ್ಳೆಯ ಸುಸೂತ್ರದರು ಮತ್ತು ಒಬ್ಬ ಗುಡ್ ಪಾರ್ಲಿಮೆಂಟರ್ನಾಗಿ ಅವರು ಕೆಲಸ ಮಾಡಿದ್ದಾರೆ. ಈ ಭಾಗದ ಒಂದು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಬದಲಾವಣೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಪಾರ್ಲಿಮೆಂಟಲ್ಲೂ ಸಹಿತ ಇವತ್ತು ಉತ್ತಮವಾದಂಥ ಸಂಸದೀಯ ಪಟುವಾಗಿ ಕೆಲಸ ಮಾಡಿದ್ದಾರೆ. ಸುರೇಶ್ ಅಂಗಡಿ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ರಾಜಕಾರಣಿ. ಅಂಥವರು ಜನಪ್ರತಿನಿಧಿಯಾಗಿ ಇದ್ದಾಗ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಮತ್ತು ಸಮಾಜಕ್ಕೂ ಸ್ಪಂದನ ಮಾಡಲಿಕ್ಕೆ ಸಾಧ್ಯತೆ. ಅದಕ್ಕೆ ಉದಾಹರಣೆ ಅಂದರೆ ಸುರೇಶ್ ಅಂಗಡಿಯವರು. ದೇಶ ಕೆ ವಿಕಾಸ ಮೇ ಛೋಟಾ ಸಾ ಭಾಗೀದಾರ ಹೂಂ. ಅವರು ಬಂದ ನಂತರ ಬೆಳಗಾವಿ ಸಮಗ್ರ ಅಭಿವೃದ್ಧಿಗೆ ಏನು ಅವರು ಚಿಂತನೆಗಳು ಅದಾನ ಅದನ್ನು ಸಾಕಾರ ಮಾಡೋದರಿಂದ ನಿಶ್ಚಿತವಾಗಿ ಬೆಳಗಾವಿ ದಕ್ಷಿಣ ಕಾರ್ಯಕರ್ತರು ಈ ಸಲ 75,000ರಿಂದ 1 ಲಕ್ಷ ಲೀಡನ್ನು ಕೊಟ್ಟು ಅವರನ್ನು ಜಯಕ್ಕೆ ಕಾರಣ ಆಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಅಡ್ವಾನ್ಸ್ ಅನ್ನ ಕಾಂಗ್ರೆಚುಲೇಷನ್ ಹೇಳ್ತೀನಿ. ಜನರೊಂದಿಗೆ ನಿರಂತರ ಸಂಪರ್ಕ ಹಾಗೂ ಅವರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಯಾವ ಸಂಸದರು ಕೈಗೊಳ್ಳದಂತಹ ಚಾಯ್ ಪೆ ಚರ್ಚಾ ಎಂಬ ಒಂದೊಳ್ಳೆಯ ಕಾರ್ಯಕ್ಕೆ ಹೆಜ್ಜೆ ಇಟ್ಟು ಇಡೀ ಬೆಳಗಾವಿಯ ಜನರ ನಡುವೆ ಬೆರೆತಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸುರೇಶ್ ಅಂಗಡಿಯವರು. ಒಬ್ಬ ಡೈನಾಮಿಕ್ ಪರ್ಸನಾಲಿಟಿ ಇರುವಂತ ಒಬ್ಬ ವ್ಯಕ್ತಿ, ಒಬ್ಬ ಒಳ್ಳೆ ಕಾರ್ಯಕರ್ತ. ಸಾಮಾನ್ಯರಿಗೆ ಬೇಕಾದಂತ ಅನೇಕ ಕಾರ್ಯಕ್ರಮವನ್ನು ಕೊಡೋದ್ರ ಮುಖಾಂತರ ಕೂಡ ಅಭಿವೃದ್ಧಿ ಪರವಾದಂತ ಒಂದು ಹೊಸ ಪರ್ವವನ್ನೇ ಮಾಡಿರುವಂತದ್ದು. ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಹೀಗೆ ಇನ್ನೂ 10 ಹಲವಾರು ಕಾರ್ಯಕ್ರಮಗಳಲ್ಲಿ ಸದಾ ಹಸನ್ಮುಖಿಯಾಗಿ ಪಾಲ್ಗೊಳ್ಳುತ್ತಾರೆ. ಈ ಸಲ ಸುಮಾರು 2 ಲಕ್ಷ ಮೇಲ್ಪಟ್ಟ ಲೀಡ್ದಿಂದ ಅವ್ರನ್ನ ಗೆಲ್ಲಿಸ್ಬೇಕಂತ ನಮ್ಮೆಲ್ಲರ ಆಸೆ ಇದೆ. ಅದಕ್ಕೆ ಕಾರ್ಯಕರ್ತರು ಮುಖಂಡರು ಎಲ್ಲರೂ ದುಡಿಬೇಕಂತ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ಚೌಕಿದಾರ್ ಇದ್ದಂಗೆ ಅವರು. ಅದಕ್ಕೆ ಅವ್ರು ಎಲ್ಲರಿಗೂ ಆಶೀರ್ವಾದ ಮಾಡತ್ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೈ ಮುಗಿದು ವಿನಂತಿ ಮಾಡ್ಕೊತಾರೆ. ನಮ್ಮೂರ ಕಾಯೋದೊರೆಯೇ ನಿನಗೆ ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಜನರ ಹಿತಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಸದಾ ತುಡಿಯುವ ಈ ಹೃದಯ ಬೆಳಗಾವಿಯ ಉನ್ನತೀಕರಣಕ್ಕಷ್ಟೇ ಅಲ್ಲದೆ ಇನ್ನೂ ಅನೇಕ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗುವಂತಹ ಬದಲಾವಣೆಗಳಿಗೆ ಒಳಗಾಗಿದೆ ಬೆಳಗಾವಿ ಜಿಲ್ಲೆ. ಸುಮಾರು 400 ಕೋಟಿ ರೂಪಾಯಿ ವೆಚ್ಚದ ಸುವರ್ಣ ಸೌಧದಿಂದ ಹಿಡಿದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ 100 ಯಶಸ್ವಿ ಯೋಜನೆಗಳ ಮೂಲಕ ಇವರ ಪ್ರಜಾಸೇವೆ ಹಳ್ಳಿಗಳಿಗೆ ತಲುಪುತ್ತಾ ಬಂದಿದೆ. ಸುರೇಶ್ ಅಂಗಡಿ ಅವ್ರು ಲಾಸ್ಟ್ 3ನೇ ಸಲ ಆರಿಸಿ ಬಂದಾಗಿಂದನೂ ಸಣ್ಣ ಹೆಚ್ಚು ಕಡಿಮೆ ಕೆಲಸ ಮಾಡ್ಲಿಕ್ಕದಾರ. ಮತ್ತು ಬೆಳಗಾಂನಲ್ಲಿ ವಿಧಾನಸೌಧದ ಬಗ್ಗೆ ಆಗಲಿ ಎಲ್ಲ ಕೆಲಸ ಮಾಡ್ಕೊಂತ ಇಲ್ಲಿವರೆಗೆ ಚಲೋ ಕೆಲಸ ಮಾಡ್ಯಾರ. ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮೊದಲ ಹಂತದಲ್ಲಿಯೇ ಆಯ್ಕೆಯಾಗಿ ಅದರ ಸಮಗ್ರ ಅಭಿವೃದ್ಧಿಗಾಗಿ 1,000 ಕೋಟಿ ರೂಪಾಯಿ ಅನುದಾನವನ್ನ ದೊರಕಿಸಿದ್ದಾರೆ. ಅಮೃತ ಸಿಟಿ ಯೋಜನೆಯಡಿಯಲ್ಲಿ ಈಗಾಗಲೇ 500 ಕೋಟಿ ರೂಪಾಯಿ ಅನುದಾನ ದೊರೆತಿದೆ. ಪ್ರಥಮ ಬಾರಿ ಯಾವಾಗ ನಾವು ಬಾರಾಮತಿಗೆ ಹೋಗಿದ್ದೇವೆ ಅವಾಗ ಹೇಳಿರು ನಾವು ಬೆಳಗಾವಿಯನ್ನು ಬಾರಾಮತಿಗಿಂತ ಸುಂದರ ಮಾಡೋಣ ಅಂತ ಹೇಳಿರು. ಈ 15 ವರ್ಷ ಈಗ ಬಾರಾಮತಿ ನೋಡಿದ್ರೆ ಬಾರಾಮತಿಗಿಂತ ಬೆಳಗಾವನ್ನು ಸುಂದರವಾದ ಶಹರವನ್ನು ನಾವು ನೋಡ್ಕೋತೀವಿ. ಅದಕ್ಕೆ ಕಾರಣ ಅಂದರೆ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು. सुरेश अंगड़ी जी ने जो काम हुआ है बेलगाम में स्मार्ट सिटी प्रोजेक्ट और ओवरऑल डेवलपमेंट्स बेलगाम के बहुत बेहतरीन और सराहनीय है.
ಬೆಳಗಾವಿಯಲ್ಲಿ ಡಿಜಿಎಫ್ಟಿ ಕಚೇರಿಯನ್ನ ಸ್ಥಾಪನೆ ಮಾಡುವುದರ ಮೂಲಕ ವಿದೇಶಕ್ಕೆ ರಫ್ತು ವಹಿವಾಟು ನಡೆಸುವ ವರ್ತಕರಿಗೂ ಲಾಭದಾಯಕವಾಗುವಂತೆ ಮಾಡಿದ್ದಾರೆ. ನೇಗಿಲ ಯೋಗಿಯ ಕಣ್ಣೀರ ಒರೆಸುವ ರೈತ ನಾಯಕನ ನಾವು ಮತ್ತೆ ಗೆಲ್ಲಿಸೋಣ. ಬೈಲಹೊಂಗಲ, ಸವದತ್ತಿ, ರಾಮದುರ್ಗ ಹೀಗೆ ಹಲವಾರು ಹಳ್ಳಿಗಳಲ್ಲಿ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪಿಸುವುದರ ಮೂಲಕ ಸುಮಾರು 20ರಿಂದ 30 ಸಾವಿರ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದಕ್ಕಾಗಿ ಯೋಜನೆಯನ್ನ ರೂಪಿಸಲಾಗಿದೆ. ಸೂರಿಲ್ಲದ ಬಡವರಿಗೆ, ನಿರ್ಗತಿಕರಿಗೆ ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿಯಲ್ಲಿ ಮನೆಗಳನ್ನ ಕಟ್ಟಿಕೊಡುವ ಅನುಷ್ಠಾನವನ್ನ ಕೈಗೆತ್ತಿಕೊಂಡಿದ್ದಾರೆ. ಹಲವು ಹಳ್ಳಿಗಳಿಗೆ ರಸ್ತೆ, ಬಸ್ ತಂಗುದಾಣ, ಅಂಚೆ ಕಚೇರಿ, ಪೋಸ್ಟ್ಮನ್ ಸರ್ಕಲ್ ನಿರ್ಮಾಣ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿ ಯೋಜನೆಯಡಿ ಹಲವರಿಗೆ ಆರ್ಥಿಕ ನೆರವನ್ನ ಸಹ ಕಲ್ಪಿಸಲಾಗಿದೆ. ನಮಗೆ ಜನೌಷಧಿಯಿಂದ ಬಹಳ ಹೆಲ್ಪ್ ಆಗಿದ್ದಾರೆ. ಚೀಪಾಗಿ ಮೆಡಿಸಿನ್ ಸಿಗ್ತಾ ಇದೆ. ಸುರೇಶ್ ಅಂಗಡಿ ಅವರೇ ಚಲೋ ಕೆಲಸ ಮಾಡಿದ್ದಾರೆ. ನಮ್ಮ ಸಣ್ಣ ಅಂಗಡಿಗೆ ಸಾಲ ಕೊಟ್ಟಿದ್ದಾರೆ. ನಮ್ಮಂತ ಬಡವರಿಗೆ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ಅವರು ನಮಗೆ ಫ್ರೀಯಲ್ಲಿ ಲೋನ್ ಕೊಟ್ಟಿದ್ದಾರೆ. आइए बहनों, 31 करोड़ प्रधानमंत्री जन धन अकाउंट खोले हैं. 12 करोड़ से ज्यादा नौजवानों को मुद्रा योजना के तहत कर्ज देने का काम किया है. बिना गारंटी कर्ज दिया है ताकि वो अपने पैरों पे खड़ा होकर के अपना रोजगार चलाए. ಮೋದಿ ಸರ್ಕಾರ ಬಂದ ನಂತರ ನಮಗೆ ಇಡೀ ದೇಶದಲ್ಲಿ ಇರುವಂಥ ಎಲ್ಲ ಡಿಪೆಂಡ್ಸ್ ಎಲ್ಲರಿಗೂ ತುಂಬ ಸಂತೋಷವಾಗಿದೆ. ಯಾಕೆಂದರೆ 1 ರ್ಯಾಂಕ್ 1 ಪೆನ್ಷನ್ ಆಗಿ ತುಂಬ ಖುಷಿಯಾಗಿಬಿಟ್ಟಿದೆ. ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 100 ಯೋಜನೆ ಜಾರಿಗೊಳಿಸಲಾಗಿದೆ. ಅವರು 10ರಿಂದ 15 ಲಕ್ಷ ಪ್ರತಿಯೊಂದು ಹಳ್ಳಿಗೆ ಅನುದಾನ ಸಿಗುವಂಥ ವ್ಯವಸ್ಥೆ ಅವರು ಮಾಡಿದ್ದಾರೆ. ಬೆಳಗಾವಿಯ ಅಭಿವೃದ್ಧಿಗೆ ಕೈ ಜೋಡಿಸಿದವರು ಸುರೇಶ್ ಅಂಗಡಿ ಅವರು ಮತ್ತೊಮ್ಮೆ ಸುಮಾರು 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸನ್ಮಾನ್ಯ ಸುರೇಶ್ ಅಂಗಡಿಯವರ ನಿರಂತರ ಹೋರಾಟದ ಫಲವಾಗಿ ಬೆಳಗಾವಿಯ ಪ್ರಧಾನ ಅಂಚೆ ಕಚೇರಿ ಆವರಣದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನ ಆರಂಭಿಸಲಾಗಿದೆ. ಇದರಿಂದಾಗಿ ಲಕ್ಷಾಂತರ ಜನರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಬೆಳಗಾವಿಯಿಂದ ಪಾಸ್ಪೋರ್ಟ್ ಸಲುವಾಗಿ ಸಾವಿರಾರು ಜನ ಹುಬ್ಬಳ್ಳಿ ಹೋಗೋದು ಪರಿಸ್ಥಿತಿ ಬರ್ತಾ ಇದ್ರು. ಪಾಸ್ಪೋರ್ಟ್ ಆಫೀಸ್ ಸುಧಾ ಬೆಳಗಾವಿಯಲ್ಲಿ ತಗೊಂಡ್ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇರುವ ಜನರಿಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲೇ ಬೇರೆಲ್ಲೂ ಕಾಣದಂತಹ ಬೃಹದಾಕಾರದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಭವನವನ್ನ ನಿರ್ಮಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದ ಭಾರತೀಯ ವಿಮಾನ ನಿಲ್ದಾಣಗಳ ಪೈಕಿ ಅತ್ಯಂತ ಹಳೆಯ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿರುವ ಐತಿಹಾಸಿಕ ಸಾಂಬ್ರಾ ವಿಮಾನ ನಿಲ್ದಾಣವನ್ನ 142 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. घर में LED बल्ब हो ताकि बिजली का बिल कम आए. मध्यम वर्ग के परिवार का साल का 500, 700, 1000, 2000 रुपया बिजली के बिल में बच जाए ताकि बच्चों के दूध के लिए वो पैसा खर्च सके. इसलिए हम LED बल्ब का अभियान चलाया. ಮಾರ್ಕಂಡೇಯ ನದಿ ಹೂಳೆತ್ತುವ ಕಾಮಗಾರಿಯಿಂದ ಬರಗಾಲದ ಹಿನ್ನೆಲೆಯಲ್ಲಿ ಹಳ್ಳಿಗಳಲ್ಲಿರುವ ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಸರಿಸುಮಾರು 2500 ಅಧಿಕ ಕೂಲಿ ಕಾರ್ಮಿಕರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. प्रधानमंत्री जीवन रक्षा बीमा बनाया और आज देश में 19 करोड़ लोग इस बीमा योजना का लाभ ले रहे हैं. और जिनके परिवार में मुसीबत आई, इस बीमा में से
2200 करोड़ रुपया गरीबों के घर में पहुंच गया, 2-2 लाख रुपया पहुंच गया। 90 पैसे में इतनी बड़ी सेवा एक ईमानदार सरकार कर सकती है, जो हमने करके दिखाया। He has taken an initiative to do good work, but that result will be later on, like after 5-6 years. That's going to be like economic and all. Supporting BJP form first of all, he'll do a good work. ನರೇಗಾ ಯೋಜನೆಯಡಿಯೂ ಸಹ ಮತ್ತಷ್ಟು ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು 1168 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದಾರೆ. भाइयों बहनों, 7 करोड़ से ज्यादा शौचालय बनाने का काम पूरा कर दिया है। 340 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಚ್ಛ ಭಾರತ ಯೋಜನೆಯ ಮೂಲಕ 4,28,188 ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ನಮ್ಮ ಬೆಳಗಾವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಅನುದಾನಗಳನ್ನ ನಮ್ಮ ರಾಜ್ಯ ಸರ್ಕಾರ ಇರಬಹುದು ಅಥವಾ ಕೇಂದ್ರ ಸರ್ಕಾರ ತಂದು ಅನೇಕ ಕೆಲಸಗಳು ಜನಪರ ಕಾರ್ಯಗಳು ಮಾಡಿದ್ದಾರೆ. ಡಿಜಿಟಲ್ ಇಂಡಿಯಾ ಸೌಲಭ್ಯದ ಮುಖೇನ ಹಳ್ಳಿಗಳ ಜನತೆಗೆ ಅನೇಕ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನೆರವಾಗಿದೆ. 18 ಕೋಟಿ ರೂಪಾಯಿ ವೆಚ್ಚದಲ್ಲಿ 80 ವರ್ಷಗಳಷ್ಟು ಹಳೆಯದಾದ ಬೆಳಗಾವಿಯ ಘಟಪ್ರಭಾ ರೈಲ್ವೆ ನಿಲ್ದಾಣದ ಮೇಲ್ದರ್ಜೆಗೆ ಏರಿಸಲು ಮಂಜೂರಾತಿ ದೊರಕಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಪಿಲೇಶ್ವರ ಮೇಲ್ಸೇತುವೆ, ಬೆಳಗಾವಿಯ ಪೋರ್ಟ್ ರೋಡ್ ಬಳಿಯ ಮೇಲ್ಸೇತುವೆ ಹಾಗೂ ಕಳೆದ 4 ದಶಕಗಳಿಂದ ಆಗದಿದ್ದಂತಹ ಬೆಳಗಾವಿ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಗೋಪ್ಟೆ ಸರ್ಕಲ್ ಬಳಿ ಇರುವ ರೈಲ್ವೆ ಮೇಲ್ಸೇತುವೆ ಕಾರ್ಯವನ್ನ ಕೇವಲ 14 ತಿಂಗಳುಗಳಲ್ಲೇ ಪೂರ್ಣಗೊಳಿಸಿದಂತಹ ಹೆಗ್ಗಳಿಕೆ ನಮ್ಮ ಈ ಧೀಮಂತ ನಾಯಕರಾದ ಶ್ರೀ ಸುರೇಶ್ ಅಂಗಡಿ ಅವರಿಗೆ ಸಲ್ಲುತ್ತದೆ. ಬೆಳಗಾವಿ ತಾಲೂಕಿನ ಹಲವು ಗ್ರಾಮಗಳಿಗೆ 4,698 ಎಕರೆಗಳಷ್ಟು ಭೂಮಿಗೆ ಕಿಣಯೆ ನೀರಾವರಿ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದು ಪ್ರಯೋಜನಕಾರಿಯಾಗಿದೆ. ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಣಜಿ ಬೆಳಗಾವಿ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ NH4A ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದರಿಂದಾಗಿ ಪ್ರಯಾಣಿಕರಿಗಷ್ಟೇ ಅಲ್ಲದೆ ಈ ಭಾಗದ ಕೈಗಾರಿಕೋದ್ಯಮದ ಬೆಳವಣಿಗೆಗೂ ಈ ಹೆದ್ದಾರಿ ಬೆಳಗಾವಿಯ ಹೆಬ್ಬಾಗಿಲಾಗಿದೆ. ಇವರ ಅವಧಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಲಾಗಿ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. सुरेश अंगड़ी, we want Modi as PM. ये शिक्षा का दाम है, इनोवेशन, टेक्नोलॉजी, बेलगावी ने अपना नाम कमाया है. भाइयों बहनों, विकास की स्पीड अगर बढ़ानी है, विकास का स्केल बढ़ाना है, तो हमें स्किलफुली आगे बढ़ना होगा. और इसलिए स्पीड, स्केल, स्किल ये टेक्नोलॉजी के बिना संभव नहीं है. ಬೆಂಗಳೂರು ಪೂನಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದಾಸ್ತಿಕೊಪ್ಪ ಬಳಿಯ ಮೇಲ್ಸೇತುವೆಯನ್ನ ವಿಶೇಷ ಆಸಕ್ತಿಯನ್ನ ವಹಿಸಿ ಅಭಿವೃದ್ಧಿಪಡಿಸಿದ್ದಾರೆ. 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿಯ ಗೋಕಾಕ್ ತಾಲೂಕಿನಲ್ಲಿ ಗ್ರಾಮಸ್ಥರ ಸುರಕ್ಷತೆಗಾಗಿ ಕೊಣ್ಣೂರ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನೇಕ ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನ ಒದಗಿಸಲು ಕುಡಿಯುವ ನೀರಿನ ಘಟಕಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಆಯುಷ್ಮಾನ್ ಭಾರತ ಯೋಜನೆಯನ್ನ ಜಾರಿಗೆ ತರುವುದರ ಮೂಲಕ
ಸಾವಿರಾರು ಕುಟುಂಬಗಳ ಆರೋಗ್ಯ ರಕ್ಷಣೆಯ ಕಾರ್ಯ ಸಫಲಗೊಂಡಿದೆ. ಉಜ್ವಲ ಯೋಜನೆಯಾಗ ಇಲ್ಲಿ ಕೋಟಿಗಿಂತ ಹೆಚ್ಚು ಜನ ತಗೊಂಡಾರು. ಯಾರು ಒಲಿ ಹತ್ತಿಸ್ತಿದ್ರು, ಯಾರಿಗೆ ದುಡ್ಡು ಕೊಟ್ಟು ತಗೊಳಕ್ ಆಗೋದಿಲ್ಲ ಗ್ಯಾಸ್, ಅಂತವ್ರಿಗೆ ಬಹಳ ಉಪಯೋಗ ಆಗತ್ತೆ ರೀ. ಈ 15 ವರ್ಷಗಳ ಕಾಲವು ಜನರಿಗಾಗಿಯೇ ದುಡಿದು ಸಮಾಜಕ್ಕೆ ಸಲ್ಲಿಸಿದ ಸೇವೆ ಅಪಾರ. Great leader and a great selfless worker. Suresh ji, whom I have seen working in Parliament also, he is loved and adored by people there also, and I am sure win by a margin of over 3-4 lakhs. ಸುಮಾರು 2.5-3 ಲಕ್ಷದ ಮತಗಳಿಂದ ಅಂತರದಿಂದ ಕಳಿಸುವಂತ ನಾನು ಮತ್ತು ನಮ್ಮ ಕಾರ್ಯಕರ್ತರು, ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಶಾಸಕರು ಸುರೇಶ್ ಅಂಗಡಿ ಅವರ ಗೆಲುವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಸೆಂಟ್ರಲ್ ಹೌಸಿಂಗ್ ಕಮಿಟಿಯ ಚೇರ್ಮನ್ರಾಗಿ ಸುರೇಶ್ ಅಂಗಡಿ ಅವರು ಮಾಡಿದಂಥ ಕಾರ್ಯಗಳು ಬಹಳ ದೊಡ್ಡವು. ಅವರ ಅಧಿಕಾರಾವಧಿಯಲ್ಲಿ ವೆಸ್ಟರ್ನ್ ಕೋರ್ಟನ್ನು ಡೆಲ್ಲಿಯಲ್ಲಿ ಕಟ್ಟಿದ್ದು ಅವರ ಒಂದು ಹೆಗ್ಗಳಿಕೆ. कितने अच्छे तरीके से काम कर रही है. मैं माननीय सुरेश अंगादी जी को बधाई देती हूँ. श्री अनंत कुमार जी, हमारा पार्लियामेंट्री अफेयर मिनिस्टर, he many times advised and they told their history also. When they become the MPs, they were staying in the South Avenue in small room. The story also, all the MPs we came to know that how they have suffered when they newly elected. So sir, all your advice made us to complete this project very fast. ಇಡೀ ರಾಷ್ಟ್ರದಿಂದ ಬರುವಂಥ ಎಲ್ಲ ಜನಸಾಮಾನ್ಯ ರೈತನಿಂದ ಹಿಡಿದು ನಾಯಕರುಗಳಿಗೆ ಅಲ್ಲಿ ಇರಲು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುರೇಶ್ ಅಂಗಡಿ ಅವರು 4ನೇ ಬಾರಿಗೆ ಸಂಸದರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಜನರ ಆಶೀರ್ವಾದ ಇರುವುದರಿಂದ ಈ ಬೆಳಗಾವಿ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಹಳ್ಳಿಯಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ರಾಷ್ಟ್ರ ನಿರ್ಮಾಣ ಮಾಡಲು ಹೊರಟಿರುವ ಇವರ ಈ ಪ್ರಜಾ ಸೇವೆ ಶ್ಲಾಘನೀಯ. ಸುರೇಶ್ ಅಂಗಡಿ ಅವರನ್ನು 4 ಲಕ್ಷ ಮೇಲ್ಪಟ್ಟು ಲೀಡ್ ಕೊಟ್ಟು ಆರಿಸ್ತರಬೇಕಂತ ನಮ್ಮ ಕಳ್ಕಳಿ ವಿನಂತಿ. ಉಳಿದಿರುವ ಬಾಕಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ 4ನೇ ಸಲ ಅವ್ರು ಹೆಚ್ಚಿನ ಮತದಿಂದ ಅವ್ರು ಆರಿಸಿ ಬರ್ತಾರೋ, ಬಂದು ಮೋದಿಯವರ ಕೈ ಬಲಿಪಡಿಸ್ತಾರೋ ಅನ್ನೋ ನಂಬಿಕೆ ನನಗಿದೆ. ಅವರನ್ನು ಹೆಚ್ಚಿನ ಮತದಿಂದ ಆರಿಸಿ ಕೊಡಬೇಕೆಂದು ನಾನು ಬೆಳಗಾವಿ ಮತಕ್ಷೇತ್ರ ಎಲ್ಲೂ ಬಂದು ಬಗೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಅಭಿವೃದ್ಧಿ ಕಾರ್ಯ ಮಾಡಿರುವಂತಹ ಸುರೇಶ್ ಅಂಗಡಿ ಅವರಿಗೆ ಇನ್ನು ಬರುವಂತಹ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಮತವನ್ನು ನೀಡಿ, ಎಲ್ಲರೂ ಅಲ್ಪಸಂಖ್ಯಾತರು ಮತವನ್ನು ನೀಡಿ ಅವರನ್ನ ಗೆಲ್ಲಿಸಿ ಕಳಿಸಿದರೆ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಮತ್ತು ಇಲ್ಲಿ ನಮ್ಮ ಅಭಿವೃದ್ಧಿ ಕೆಲಸವನ್ನು ಚೆನ್ನಾಗಿ. ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ನಮ್ಮ ರಾಷ್ಟ್ರ ಹಿಂದೆಂದೂ ಕಾಣದಂತಹ ಅಭಿವೃದ್ಧಿಯನ್ನ ಹೊಂದಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಸಾಗುತ್ತಾ ಇಡೀ ವಿಶ್ವವೇ ಭಾರತದತ್ತ ನೋಡುವಂತಾಗಿದೆ. ಇದಕ್ಕೆಲ್ಲ ಮೂಲ ರೂವಾರಿ ನಿಮ್ಮೆಲ್ಲರ ನೆಚ್ಚಿನ, ಇಡೀ ದೇಶವೇ ಕೊಂಡಾಡುತ್ತಿರುವಂತಹ ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು. ಸಾರಥಿ ನಾನು ವಿವೇಕಾನಂದರ ರಥಕ್ಕೆ ಸಿದ್ಧನಿರೋ ಜಗವ ಗೆಲ್ಲುವ ಅಶ್ವ. ಪ್ರಧಾನಿ ನರೇಂದ್ರ ಮೋದಿ ಅವರ ದಾರಿಯಲ್ಲೇ ನಡೆಯುತ್ತಾ ಬಂದಿದ್ದಾರೆ ಶ್ರೀ ಸುರೇಶ್ ಅಂಗಡಿಯವರು. ಜಗವ ಗೆಲ್ಲುವ ಅಶ್ವಮೇಧಕ್ಕೆ ಅಂದಾಯಿತು ದಿಗ್ವಿಜಯ. ಬೆಳಗಾವಿ ಜಿಲ್ಲೆಯ ನನ್ನ ಲೋಕಸಭೆಯ ಎಲ್ಲ ಮತದಾರರು ಬಂಧು ಭಗಿನಿಯರಲ್ಲಿ ನಮಸ್ಕಾರಗಳು. ಕಳೆದ 3 ಬಾರಿ ನನ್ನನ್ನು ಲೋಕಸಭೆಗೆ ಆಶೀರ್ವದಿಸಿ ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿ, ಬೆಳಗಾವಿಯನ್ನು ಸ್ಮಾರ್ಟ್ ಸಿಟಿ, ವಿವಿಧ ತಾಲೂಕುಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಆಶೀರ್ವದಿಸಿದ್ದೀರಿ. ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ಮಾಡಲು ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಆಶೀರ್ವದಿಸಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ. ಅಂಗಡಿಯವರು ನನ್ನ ಪ್ರಕಾರ 1-2 ಲಕ್ಷ ಮೇಲ್ಪಟ್ಟು ಅವ್ರು ಗೆಲ್ತಾರೆ. ಅದು ಮೋದಿಯವರ ಮುಖಂಡತ್ವ, ಮೋದಿಯವರ ನೇತೃತ್ವದಲ್ಲಿ ದೇಶದೊಳಗೆ ಮತ್ತೊಮ್ಮೆ ಸರ್ಕಾರ ಮಾಡ್ತೀವಿ. ಕೇಂದ್ರ ಸರ್ಕಾರದ ಸಹಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಚಿಂತನೆ ಹಾಗೂ ಮಾರ್ಗದರ್ಶನ ಹೊಂದಿದ್ದರೆ ಕೇವಲ ಜಿಲ್ಲೆಯನ್ನಷ್ಟೇ ಅಲ್ಲ, ರಾಜ್ಯ ಹಾಗೂ ರಾಷ್ಟ್ರವನ್ನ ಸಹ ಅತಿ ವೇಗವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ ಶ್ರೀಯುತ ಸುರೇಶ್ ಅಂಗಡಿಯವರು. ಪದವಿ ಬೆರಗುಗೊಳಿಸಿ ನೀ ಜಗವನ ಗೆದ್ದೆ. ನಿಮ್ಮ ಮತ ಶ್ರೀ ಸುರೇಶ್ ಅಂಗಡಿಯವರಿಗೆ. ಬೆಳಕು
ಬಿಜೆಪಿಯಿಂದ ಈ 4ನೇ ಸರಿ ನಿಂತಿದ್ದಾರೆ ಸುರೇಶ್ ಅಂಗಡಿ ಅವರು. ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ಲಕ್ಷ ಮೇಲೆ ಆರಿಸಿ ಬರ್ತಾರೆ. ಶ್ರೀ ಸುರೇಶ್ ಅಂಗಡಿ ಅವರನ್ನ ಗೆಲ್ಲಿಸಿ ರಾಷ್ಟ್ರವನ್ನ ಮತ್ತಷ್ಟು ಬೆಳೆಸಲು ಸಹಕರಿಸಿ. ಭಾರತ್ ಮಾತಾ ಕಿ ಜೈ. ದಿಗ್ವಿಜಯ ಕೈದೆ ಆಳುವವರೆದೆಯ ಮೇಲೆ ಧ್ವಜವನಿಟ್ಟು ಮತ್ತೊಮ್ಮೆ ದಿಗ್ವಿಜಯಕ್ಕೆ ಸಿದ್ಧ ನಾವು. ಅರಸು ತಲೆ ಮೇಲೆ ಕೈ ಇಟ್ಟು ವಿವೇಕವಾಣಿಯ ಅನುಸರಿಸಿದವನೇ ಇಂದು ಗೆದ್ದ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. भाइयों बहनों, मुझे आपके आशीर्वाद चाहिए. मैं आपका प्यार कभी भूलूंगा नहीं. मेरे बेलगांव के भाइयों बहनों, मैं इस प्यार को ब्याज समेत विकास करके लौटाऊंगा भाई.